ಗೌಡ್ರೆ ನಾವಿನ್ ಬರ್ತೀವಿ ಗೌಡ್ರೆ. ನಮ್ಗೆ ಕೆಲ್ಸಗಳಿದಾವೆ ಮಂತಾವ. ನೀವು ತೋಟದ ಹತ್ರ ಬರ್ತೀರಾ ಅನ್ಕೊಂಡ್ಬಿಟ್ಟು ಆದ್ರೆ ಬರಲ್ಲ ಈಗ. ಏನ ಪಂಚಾಯತ್ಗೆ ಮಾಡೋದೇ ಬಾಳ ಐತೆ ನಿಮ್ದು. ನಾವಿನ್ ಬರ್ತೀನಿ ಕಣ್ ಗೌಡ್ರೆ. ಬಾ ಅಣ್ಣಯ್ಯ ಹೋಗೋಣ ನಾವು. ನಮ್ಗೆ ಇನ್ನೇನ್ ಕೆಲ್ಸ ಇಲ್ಲಿ. ಲೇಯ್ ಲೇ ರಂಗಜ್ಜ, ಲೇ ಸಾವ್ಕಾರ, ನೋಡ್ದೆ ಅಂದ್ರಲ್ಲ ನೀವು ಇನ್ ಎಂತಾವ್ದು ಇರ್ಬೇಕು ಇಬ್ರುನು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅಲ್ಲ ಕಂಡ್ರಲ್ಲ ಲೇ, ಆ ಹುಡುಗಿ ಆ ಮಗ ನೋಡಿರೆ ಪಾಪ ಏನೋ ಕಷ್ಟ ಅನ್ಕ ಬಂದೈತೆ, ಅವ್ರಿಗೆ ನ್ಯಾಯ ಕೊಡಿಸ್ದಲೆ ಮುಂದೆ ನಿಂತ್ಕೊಂಡ್ಬಿಟ್ಟು ಹೋಗ್ತೀವಂತ ಹೇಳ್ತಿದ್ರಲ್ರಲ್ಲ. ಎಷ್ಟ್ರಲ್ಲ ಧೈರ್ಯ ಇರ್ಬೇಕು ನಿಮ್ಗೆ? ನನ್ ಮುಂದೆ ಹಿಂಗೆಲ್ಲ ಹೇಳ್ತಿರಲ್ಲ ನೀವು. ಹಂಗಲ್ ಕಣ್ರಿ ಗೌಡ್ರೆ, ನಮ್ಗೆ ನಂಬಿಕೆ ಐತೆ ನೀವು ಆ ಹೆಣ್ಮಗಂಗೆ ನ್ಯಾಯ ಕೊಡಿಸ್ತೀರಂತ. ಆದ್ರೆ ಅವ್ ಮೊದ್ಲೇ ಸಾವ್ಕಾರ ನಮಗ್ ಕಂಡ್ರೆ ಊರ ಊರ ಅಂತಾನೆ. ಯಾಕೆ ಸುಮ್ಕೆ ನಾವು ಬೇಕು ಬೇಕು ಅಂತ ಎಲ್ಲ ಪತ್ತೆ ಹಚ್ಕೊಂಡ್ ನಾವೇ ಬೇಕು ಬೇಕು ಅಂತ ಕರ್ಕೊಂಡ್ ಬಂದಿದೀವಿ. ಅವ್ನ ವಿರುದ್ಧ ಎತ್ಕಟ್ಟೋದಕ್ಕೇನೆ ಊರ ಹತ್ರ ಕರ್ಕೊಂಡ್ ಬಂದಿದೀವಿ ಅಂತ ಸುಮ್ನೆ ನಮ್ಮ ಮೇಲೆ ಕೋಪ ಮಾಡ್ಕೊಳೋದು, ಜಗಳ ಮಾಡೋದು, ತಿರ್ಗಾ ದ್ವೇಷ ಸಾಧನೆ ಮಾಡೋದು. ಊರಲ್ಲಿ ಎಲ್ಲಾರು ಅಣ್ಣ ತಮ್ಮಂದ್ರಿದ್ದಂಗೆ ಇರ್ತೀವಿ. ಸುಮ್ನೆ ನಮ್ಮಿಂದ ಯಾಕೆ ಜಗಳ ಅವೆಲ್ಲ ನಮಗ್ ನೋಡಿದ್ರೆ ಸುಮ್ನೆ ಅವೆಲ್ಲ ಬೇಡವೇ ಬೇಡ ಗೌಡ್ರೆ. ನೀವು ಏನ್ ಹೇಳಿದ್ರು ನೀವು ನಡೆಯುತ್ತೆ. ನಾವು ಬರ್ತೀವಿ ಕಣ್ರಿ ಗೌಡ್ರೆ, ಸರಿ ಆಗಲ್ಲ. ಲೇ ಲೇ ರಂಗಜ್ಜ, ಒಂದೇ ಒಂದು ಮಾತು ಹೇಳ್ತೀನಿ, ಯಾಕಲ್ಲ ಇವತ್ತು ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ ಕಳ್ಳ, ನಮ್ಮ ಮನೆ ಹೆಣ್ಮಕ್ಳಿದ್ದಿದ್ರೆ ನಾವು ಹಂಗೆ ಬಿಟ್ಬಿಡ್ತೇನ್ವಾ? ಹಂಗೆ ಬಿಟ್ಬಿಡ್ತಿದ್ವಾ? ಹೇಳ ನೀನೇನೆ. ಪಾಪ ಕಷ್ಟ ಅನ್ಕೊಂಡ್ ಬಂದಿದ್ದಾರೆ ಅವರಿಗೆ, ನಾವು ಮುಂದೆ ನಿನ್ಕೊಂಡ್ಬಿಟ್ಟು ನ್ಯಾಯ ಕೊಡ್ಸೋದು ನಮ್ ಕರ್ತವ್ಯ ಕಳಲೇ. ಮಾತಾಡೋದ್ ನೋಡಿ ಹೆಂಗ್ ಮಾತಾಡ್ತೀಯ ಅಂತ. ಆಯ್ತು ಬಿಡು. ಒಬ್ರಿಗೆ ನ್ಯಾಯ ಕೊಡ್ಸೋದಕ್ಕೋಸ್ಕರ ನಾವು ಕೆಟ್ಟವರಾದ್ರೂ ಪರವಾಗಿಲ್ಲ ಬೇರೆಯವ್ರ ಮುಂದೆ ನಮಗ್ ಬೈಕಣ್ ತಿರ್ಗಾಡ್ಲಿ, ನಮಗ್ ದ್ವೇಷ ಮಾಡ್ಲಿ, ನಮಗ್ ತೊಂದ್ರೆ ಮಾಡ್ಲಿ, ಆದ್ರೆ ನಾವು ಇವತ್ತು ಆ ಹೆಣ್ಮಗಂಗೆ ನ್ಯಾಯ ದೊರಕಿಸ್ಕೊಟ್ರೆ ಭಗವಂತ ಮೇಲ್ಗಡೆ ನೋಡ್ತಿರ್ತಂಕಳ್ಳ. ಧರ್ಮ ಕರ್ಮ ಅಂತ ಒಬ್ಬ ನೋಡೋನೊಬ್ಬ ಮೇಲ್ಗಡೆ ಇರ್ತಾನೆ, ನಮಗೂ ಒಳ್ಳೇದ್ ಮಾಡೇ ಮಾಡ್ತಂಕಣೋ. ಯಾಕಲ್ಲ ರಂಗಜ್ಜ ಹಿಂಗ್ ಮಾತಾಡೋದ್ ಕಲ್ತ್ ಬಿಟ್ಟಿದ್ಯಾ? ಯಾವತ್ತು ಇಲ್ದೇ ಇರೋನು ಇವತ್ತು ಹಿಂಗೆಲ್ಲ ಮಾತಾಡ್ಬಿಟ್ಟಲ್ಲ ನೀನು. ನನಗ್ ಬಲು ಬೇಜಾರಾಗ್ತೈತ್ ಕಣಪ್ಪ. ಹಂಗಲ್ ಕಣ್ರಿ ಗೌಡ್ರೆ, ಹಂಗಲ್ಲ. ನನ್ನ ಹತ್ರ ಅಂತ ಬುದ್ಧಿ ಏನಿಲ್ಲ ಗೌಡ್ರೆ, ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ. ಆದ್ರೆ ನೀವು ಏನಿದ್ರು ನೀವು ನ್ಯಾಯ ಕೊಡಿಸ್ತೀರಂತ ನನಗ್ ಗೊತ್ತು ಆ ಹೆಣ್ಮಗಂಗೆ. ಆದ್ರೆ ಸುಮ್ನೆ ಊರಲ್ಲಿ ಒಬ್ರಿಗೊಬ್ರು ಕಿತ್ತಾಡೋದು, ಜಗಳ ಮಾಡ್ಕೊಳೋದು, ದ್ವೇಷ ಮಾಡೋದು. ಮೊದ್ಲೇ ನಮ್ಮ ಅಣ್ಣನ್ ಕಂಡ್ರೆ ಅವನಿಗೆ ಆಗಲ್ಲ ಸಾವ್ಕಾರಂಗೆ. ಯಾಕೆ ಬೇಕು ಸುಮ್ನೆ ಒಬ್ರಿಗೊಬ್ರು ಜಗಳ ಮಾಡ್ಕೊಳೋದು? ಅವೆಲ್ಲ ಬೇಡವೇ ಬೇಡ, ದೊಡ್ಡ ಮಾಡೋದ್ ಬೇಡ ಅಂತ ನಾನು ಹೋಗ್ಬಿಡೋಣ ಇಲ್ಲಿಂದ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಬೇಡ ಬಿಡ್ರಿ, ಈಗ ನೀವ್ ಹೇಳ್ತಿದ್ದೀರ ಅಂದ್ಮೇಲೆ ನನಗೆ ಯಾಕ ಮನ್ಸು ಯಾಕ ಈಗ ಮನೆಗೆ ಹೋದ್ರು ನನಗೆ ಸಮಾಧಾನ ಆಗಲ್ಲ. ಬಂದ್ಬಿಟ್ನಲ್ಲ ನಾನು ವಾಪಸ್ಸು ಬಂದ್ಬಿಟ್ನಲ್ಲ ಅಂತ ನನ್ನ ಮನ್ಸಿಗೆ ಹಂಗೆ ಕಾಡ್ತಾನೆ ಇರುತ್ತೆ. ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ, ನಮ್ ಜೊತೆ ಜಗಳ ಮಾಡ್ಕೊಂಡ್ರು ಪರವಾಗಿಲ್ಲ, ಅವ್ನು ಶಂಕರಣ್ಣ ಅವನು ಎಷ್ಟು ಬೈದ್ರು ಪರವಾಗಿಲ್ಲ, ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ. ಆಯ್ತು ಬಿಡ್ರಿ ಮಾತಾಡೋಣಂತೆ, ಅದಕ್ಕೇನಂತೆ. ಯಾಕ ಅವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲ ಬರ್ತಾರೆ, ದೊಡ್ಡ ಕಳ್ಳ ಅಲ್ವಾ ಅವ್ರಿಬ್ರು. ಅಂತ ಕೆಲ್ಸ ಮಾಡ್ಬಿಟ್ಟು ಇನ್ಯಾವ ಮಕ ಎತ್ಕೊಂಡ್ ಬರ್ತಾನೆ ಹೇಳ್ರಿ? ಯಾರ್ಲ ಪಾಪ, ಏನ್ಲ ಪಾಪ ಇದು? ಅದ್ ಯಾರ ಬಂದಿದವ್ರು? ಮಂತಾವಿದ್ರು ಇಷ್ಟೊತ್ತವರ್ಗು, ಮಂತಾವಿಂದ ಸೀದಾ ಗೌಡ್ರು ಮಂತಾವ್ ಬಂದಿದಾರಲ್ಲ. ಯಾರೋ ಏನೋ ಏನ್ ಸಂಬಂಧನೋ ಕೇಳದಕ್ಕೆ ಅವ್ರು ಕರೆಕ್ಟಾಗಿ ಉತ್ತರ ಹೇಳಿಲ್ಲ, ಏನಿಲ್ಲ. ಗುಸ್ಗುಸು ಪಿಸು ಅಂತ ಅವರೇ ಮಾತಾಡ್ಕೊಂಡು ಸೀದಾ ಇಲ್ಲಿ ಗೌಡ್ರು ಮಂತಾವ್ ಕರ್ದಾರಲ್ಲ. ಇದ್ ಏನ್ ರಂಕ್ಲು ಏನೋ ಒಂದು ಅರ್ಥ ಆಗ್ತಿಲ್ಲಲ್ಲ. ಯಾರ್ಲ ಪಾಪ ಅವ್ರು? ಲೇ ಪಾಪ ಶಂಕರಣ್ಣ, ಕರೆಕ್ಟಾಗಿ ಹೇಳ್ಬಿಡು ಏನಾಗೈತೆ ಏನು ಎತ್ತ ಅಂತ. ಅಣ್ಣ ಕರೆಕ್ಟಾಗಿ ಹೇಳೋದು ಇನ್ನೇನೈತೆ? ನಿನ್ ಮುಂದೆ ಸುಳ್ಳು ಯಾಕೆ ಹೇಳಣ? ಈಗಳ ಅಣ್ಣ, ನೀನ್ ಹೇಳದಲ್ಲ ಸಾವಿತ್ರಿ ಅಂತ ಹೆಸರು ಹೇಳ್ದಲ್ಲ, ಅವ್ರು ಇನ್ಯಾರು ಅಲ್ಲ ಕಣ, ಕೇಳ್ಕೊಂಬಂದಿರೋರು ಇನ್ಯಾರು ಅಲ್ಲ, ನನ್ 2ನೇ ಹೆಂಡ್ತಿ ಕಣ ಅಣ್ಣಯ್ಯ. ನಾನಲ್ಲೇ ಮದ್ವೆ ಆಗಿ 2ನೇ ಮದ್ವೆ ಆಗಿ ಅಲ್ಲೇ 2 ವರ್ಷದ ಮೇಲಾಯ್ತು. ಅವರು ಟೌನ್ನಲ್ಲೇ ಇದ್ದಾರೆ, ಟೌನ್ನಲ್ಲೇ ಮನೆ ಮಾಡ್ಬಿಟ್ಟು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. 2-3 ದಿವ್ಸಕ್ಕೆ ಒಂದೊಂದ್ಸಲಿ ಹೋಗ್ತಿದ್ದೆ. ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಅವ್ರು ಅಲ್ಲೇ ಇದ್ರು. ನಾನೇನ್ ಮಾಡ್ಬಿಟ್ಟೆ, ಒಂದು ವಾರದಿಂದ ಫೋನ್ ಕರೆಕ್ಟಾಗಿ ಮಾತಾಡಕ್ಕಾಗ್ಲಿಲ್ಲ, ಏನಿಲ್ಲ, ಬರೀ ಈ ಕಡೆ ಊರ್ ಕಡೆನೆ ಗಮನ ಮಾಡ್ಕೊಂಬಿಟ್ಟು ಹಂಗಾಗಿ ಹುಡ್ಕೊಂಬಂದಿರ್ಬೇಕು. ಏನ್ಲ ಪಾಪ ಹಿಂಗೆ ಹೇಳ್ತಿದ್ಯಾ? ಲೇ ಲೇ ಶಂಕರಣ್ಣ, ನೀನ್ ನನ್ನ ತಮ್ಮ ಏನ್ಲ? ಯಾಕ್ಲ ಹಿಂಗೆಲ್ಲ ಮಾಡ್ತಿದ್ಯಾ? ಒಂದ್ರ ಮೇಲೆ ಒಂದು ಎಡವಟ್ ಮೇಲೆ ಎಡವಟ್ ಮಾಡ್ಕೊಂಡ್ತಾನೆ ಬರ್ತಿದ್ಯಲ್ಲ. ಲೇ ಲೇ ನನ್ಗಂತೂ ತಲೆ ಕೆಟ್ಟು ಹೋಗಂಗ ಆಗ್ತೈತೆ ಕಳಲಿ. ನೀನ್ ಸವಾಸನೆ ಬೇಡ ಕಣಪ್ಪ ಅತ್ಲಾಗಿ. ನಿನ್ನಿಂದ ಇನ್ನೂ ಏನೇನು ಅನ್ಭವಿಸ್ಬೇಕು, ಇನ್ನೂ ಏನೇನು ಇದ್ ಮಾಡ್ಬೇಕು ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಕಳ್ಳೆ ಪಾಪ. ಅದ್ ಯಾಕೆ ಹಿಂಗ ಆಡೋದ್ ಕಲ್ತಿಯಲ್ಲ ಲೇ? ಅಲ್ಲ ಕಳ್ಳ, 2 ವರ್ಷದ ಹಿಂದೆ ಮದ್ವೆ ಆಗಿದೀಯಾ, 2ನೇ ಮದ್ವೆ. ಮೊದ್ಲೇ ಹೇಳೋದಲ್ವೇನೋ ನೀನು? ಯಾಕ್ಲ ಇಂಥ ಕೆಲಸ ಮಾಡ್ಕೊಳಕ್ ಹೋದೆ ನೀನು? ಇವಾಗ ಸುಮ್ಕಿರ್ತಾರಲ್ಲ ಅವರು, ಅದಕ್ಕೆ ಹುಡ್ಕೊಂಬಂದಿದ್ದು, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದು. ಸಂಬಂಧ ಏನಂತ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಹಂಗೆ ಅಂತ ಹೇಳಿದ್ದು. ಮತ್ ಏನ್ಲ ಮಾಡ್ತೀಯ ಪಾಪ ಈಗ? ಅಲ್ಲ ಕಳ್ಳ, ನಿನ್ ಮೊದ್ಲನೇ ಹೆಂಡ್ತಿ ನೋಡಿದ್ರೆ ಪಾಪ ಆ ಹುಡ್ಗಿ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ಅವ್ರು ಬಂದ್ರೆ ಅವ್ರಿಗೆಲ್ಲ ವಿಚಾರ ಗೊತ್ತಾದ್ರೆ ನಿನಗ್ ಸುಮ್ಮಕ್ ಬಿಡ್ತಾರ. ಅವ್ರ ಅತ್ತೆ ಮಾವ ಸಿಕ್ಕಾಬಟ್ಟೆ ಕೋಪಿಸ್ರು. ಯಪ್ಪ ನನ್ಗಂತೂ ಇನ್ನು ಏನೇನ್ ಅನ್ಭವಿಸ್ಬೇಕು, ಇನ್ನು ಏನೇನ್ ಅನ್ಭವಿಸ್ಬೇಕು, ಯಾರ್ಯಾರ ಕೈಲಿ ಬಯಸ್ಕೋಬೇಕು ಭಗವಂತ ಹೋಗತ್ಲಾಗಿ.
ಅಣ್ಣ ಏನ ಮಾಡೋಣ ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದೀನಿ. ಇದೊಂದ್ಸಲಿ ಕ್ಷಮಿಸ್ಬಿಟ್ಟು ನನಗೆ ಸಹಾಯ ಮಾಡು. ಸುಮ್ಕೆ ಹಿಂಗೆಲ್ಲ ರೇಗಾಡ್ಬೇಡ, ಹಿಂಗೆಲ್ಲ ಕೋಪ ಮಾಡ್ಕೋಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ಏನೋ ತಪ್ಪ ಆಗೈತೆ, ಅದನ್ನ ನೀನು ದೊಡ್ಡದು ಮಾಡಬೇಡ, ಸುಮ್ನಿರು ಇವಾಗ. ಅಣ್ಣ ಈಗ ಒಂದು ಕೆಲಸ ಮಾಡುವ. ನಾನು ಮದುವೆ ಆಗಿರೋದಂತೂ ನಿಜ. ಈಗ ಪಾಪ ಅವ್ರಿಗೂ ನನಗೆ ಇವಳಿಗೂ ನನಗೆ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ ಕಣ. ಸರಿನಾ? ಚೆನ್ನಾಗಿ ನೋಡ್ಕೋಬೇಕಂತ ಭಾಳ ಆಸೆ ಐತೆ ಕಣ ಅಣ್ಣಯ್ಯ. ಸರಿನಾ? ಈಗ ನಾನು ಬಿಟ್ರು ಅವ್ರು ಬಿಡಲ್ಲ. ಈಗ ಗೌಡ್ರ ಮುಂದೆ ಎಲ್ಲ ಕರ್ಕೊಂಬಂದಿದ್ದಾರೆ, ಬಿಡ್ತಾರ. ಊರವ್ರು ಎಲ್ಲಾರು ಬೈತಾರೆ. ಮದುವೆ ಆಗಿದ್ದಾರೆ ಅಂದಮೇಲೆ ಯಾವಾಗ ಸಾಕಣಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ, ಹಂಗೆ ಹಿಂಗೆ ನಾಟಕ ಮಾಡ್ತಿದ್ದಾನಂತ ಎಲ್ಲ ಬೈತಾರೆ. ಈಗ ಏನು ಮಾಡೋಣ ಹೇಳು? ಇಲ್ಲೇನೇನೆ ಒಪ್ಕೊಂಡು ಹೇಳ್ಬಿಟ್ಟು ತಿರ್ಗಾ ಟೌನಿಗೆ ಹೋಗ್ಬಿಟ್ಟು ಮನೆ ಮಾಡಿ ಅಲ್ಲೇ ಉಳಿಸ್ ಬರ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ ಕಣ್, ಸುಮ್ಕಿರು. ಮನೇಲಿ ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಗುತ್ತೆ. ಇನ್ನೇನು ಮಾಡೋಣ? ನೀನೇ ಮ್ಯಾನೇಜ್ ಮಾಡಬೇಕು ಅಂದ್ರಿಟ್ಟು ಹೇಳಿ ಮನೆಯವ್ರಿಗೆಲ್ಲಾರ್ಗು ನೀನೇ ಸಮಾಧಾನ ಮಾಡಬೇಕು. ನೋಡ್ದೇನಪ್ಪ, ಇವನು ಶಂಕರಣ್ಣ ಬಂದ್ಬಿಟ್ಟು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಅಲ್ಲ ಕರ್ದಿರೋ ನಾನು ಅದೇನು ಎತ್ತ ಅಂತ ಕೇಳ್ದಲೆ ಇಬ್ರು ಗುಸ್ಕಿಸು ಪಿಸ್ ಪಿಸು ಅಂತ ಮಾತಾಡ್ತಿದ್ದಾರೆ. ಲೇ ಲೇ ಶಂಕರಣ್ಣ, ಏನ್ರ ನಿಮ್ದು ಕತೆ ಎಲ್ಲ ಕಂಡ್ರಲ್ಲ? ದಿನಾಲು ನಿಮ್ದು ಪಂಚಾಯತ್ಗೆ ಮಾಡೋದೇ ಆಯ್ತೇನ್ರಲ್ಲ ನಮ್ಗೆ. ಅಯ್ಯ ಮಾಡಕ್ಕೇನೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದೀರ ನಮ್ಗೆ? ಏನ್ರ ನಿಮ್ದು ಗೋಳು? ಏನ್ರಲ್ಲ ಇದು ಕತೆ? 4 ಜನಕ್ಕೆ ಬುದ್ಧಿವಾದ ಹೇಳೋರು ಆಗ್ಬಿಟ್ಟು ಬುದ್ಧಿವಂತರು ಆಗ್ಬಿಟ್ಟು ನೀವೇ ಇಂಥ ಕೆಲಸ ಮಾಡ್ಕೊಂಡು ತಿರ್ಗಾಡ್ತಿದ್ರೆ ಅಯ್ಯಪ್ಪ, ನಾನಂತೂ ಹಿಂಗೆಲ್ಲ ಮಾಡ್ತೀರಾ ಅಂತ ನಾನು ಕನ್ಸ್ ಮನ್ಸಲು ಅನ್ಕೊಂಡಿರಲ್ಲ ಕಣ್ರಪ್ಪ. ನೀವು ಈ ರೀತಿ ಎಲ್ಲ ಆಡ್ತೀರಾ ಅಂತ. ಹಂಗೇನಿಲ್ಲ ಗೌಡ್ರೆ, ನಮ್ಮ ಅಣ್ಣ ಕೇಳ್ತಿದ್ರು. ನಮ್ಮ ಅಣ್ಣಂಗೂ ವಿಚಾರ ಗೊತ್ತಿರಲ್ವಲ್ಲ, ನಾನು ಮದುವೆ ಆಗಿರೋ ವಿಚಾರ. ಹಂಗಾಗಿ ನಮ್ಮ ಅಣ್ಣನ ಮುಂದೆನು ಹೇಳ್ತಿದ್ದೆ. ಗೌಡ್ರೆ, ಈಗ ನನ್ನ ಹೆಂಡತಿ ಎಲ್ಲಿದ್ದಾರೆ? ಒಪ್ಕೊಳ್ತೀನಿ ಗೌಡ್ರೆ, ನಾನು ಮಾಡಿರೋ ತಪ್ಪಿಗೆ ನಾನು ನಿಜ ಒಪ್ಕೊಳ್ತೀನಿ. ಮದುವೆ ಆಗಿರೋದಂತೂ ನಿಜ. ಮದುವೆ ಆಗಿದ್ದೀನಿ ಅಂದಮೇಲೆ ಪಾಪ ಅವ್ರಿಗೆ ಮೋಸ ಮಾಡೋದು ನಂದು ಉದ್ದೇಶ ಆಗಿರಲಿಲ್ಲ ಗೌಡ್ರೆ. ಏನು ಮಾಡ್ತೀರಾ, ನಾನು ಊರ್ ಕಡೆ ಅಲ್ಲಿ ಇಲ್ಲಿ ಬ್ಯುಸಿ ಆಗಿ ಹೋಗ್ಬಿಟ್ಟೆ. ಹಂಗಾಗಿ ಫೋನಲ್ಲಿ ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ಹುಡ್ಕೊಂಬಂದಿದ್ದಾರೆ. ಆಮೇಲೆ ನಿಮ್ಮ ಮನೆ ಹತ್ರ ಬಂದಿದ್ದಾರೆ ಅಷ್ಟೇ. ಅದರಲ್ಲಿ ಪಂಚಾಯತ್ಗೆ ಮಾಡೋದು, ಮಾತಾಡೋದು, ಜಗಳ ಮಾಡ್ಕೊಳೋದು, ಕೋಪ ಮಾಡ್ಕೊಳೋದು ಅವೆಲ್ಲ ಏನಿಲ್ಲ ಕಣ್ರಿ ಗೌಡ್ರೆ. ಅವ್ರಿಗೆ ಚೆನ್ನಾಗೆ ನೋಡ್ಕೊಳ್ತಿದ್ದೀನಿ. ಇನ್ಮೇಲೂ ಮುಂದೇನು ಚೆನ್ನಾಗೆ ನೋಡ್ಕೊಳ್ತೀನಿ ಗೌಡ್ರೆ. ಇವ್ರು ಬೇರೆ ಬಂದ್ಬಿಟ್ಟಿದ್ದಾರೆ. ನನ್ಗೆ ಯಾಕ ಅನುಮಾನ ಬರ್ತೈತಲ್ಲ, ಏನಾದ್ರೂ ಇವನ್ ಸಾವುಕಾರ, ಇವನ್ ರಂಗಜ್ಜ ಎಲ್ಲಾರು ನನ್ನ ಮೇಲಿನ ದ್ವೇಷಕ್ಕೆ ನಾನು ಮದುವೆ ಆಗಿರೋದು ವಿಚಾರ ಏನಾರು ಗೊತ್ತು ಮಾಡ್ಕೊಂಡ್ ಬಂದು ಬೇಕು ಅಂತಾನೆ ನನ್ನ ವಿರುದ್ಧ ಎತ್ತು ಕಟ್ಟಬೇಕು, ಊರವ್ರ ಮುಂದೆ ನನಗೆ ಕೆಟ್ಟವ್ನು ಮಾಡಬೇಕು ಅಂತ ಅವ್ರಿಗೆಲ್ಲ ಕರ್ಕೊಂಬಂದಿರ್ಬೇಕಾ? ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಇವನ್ ಸಾವುಕಾರ ಇದಾನಲ್ಲ, ಇವನು ಏನು ಮಾಡೋದಕ್ಕೂ ಎಸಲ್ಲ. ಇವನು ಬಲು ಬುದ್ವಂತ ಇವನು. ನನ್ನ ಮೇಲೆ ಕೋಪಕ್ಕೆ ಹಿಂಗೆಲ್ಲ ಮಾಡ್ಕೊಳ್ತಿದ್ಯಾ, ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ಯಾ? ನನಗೇನು ಮಾಡ್ಕೊಳಕ್ಕಾಗಲ್ಲ. ಅಯ್ಯಾ ಸಾವುಕಾರ ರೀ, ಗೌಡ್ರೆ, ಇನ್ನೊಂದು ವಿಚಾರ ಹೇಳೋದು ಮರ್ತು ಬಿಟ್ಟೆ ಕಣ್ರಿ. ಅಲ್ಲ, ಇವ್ರು ಯಾಕ್ರಿ ಬಂದಿದ್ದಾರೆ, ಈ ರಂಗಜ್ಜ ಅನ್ನೋದನು, ಈ ಸಾವುಕಾರರು? ಲೇ, ನಾವ್ ಯಾಕ್ಲ ಬರಕ್ ಹೋಗೋಣ? ನಾವ್ ಗೌಡ್ರು ತಾವ ಏನೋ ಬೇರೆ ಏನೋ ವಿಚಾರ ಮಾತಾಡಕ್ ಬಂದಿದ್ದು ಕಳ್ಳ. ನಾವು ಗೌಡ್ರು ಒಬ್ರಿಗೊಬ್ರು ದೋಸ್ತಿಗಳು ಕಣ್ಲ, ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಅಷ್ಟರಲ್ಲಿ ನಿಂದು ಕೇಳೋದೇ ಆಯ್ತಪ್ಪ ನಮ್ಗೆ ಬೆಳಿಗ್ಗೆಯಿಂದ. ನಾನು ಒಳ್ಳೆ ಇದು ಕಣಪ್ಪ, ನೀನ್ ಮಾಡಿರೋದು ಇಂಥ ಕೆಲ್ಸಕ್ಕೆ ನಮ್ಗೆ ಬೇರೆ ದಬಾಸಕ್ ಬರ್ತೀಯ ನೀನು. ನನಗ್ ಗೊತ್ತೈತೆ, ನಾನು ಏನ್ ಮದ್ವೆ ಆಗಿದ್ರು ನನ್ನ ಹೆಂಡತಿ ಮಕ್ಳಿಗೆ ಚೆನ್ನಾಗಿ ಸಾಕಾಣೋದು. ನೀನೇನ್ ಇಲ್ಲಿ ಬಂದ್ಬಿಟ್ಟು ನನಗೆ ಪಂಚಾಯತ್ಗೆ ಮಾಡಕ್ ಬರ್ಬೇಡ. ಹೋಗು ನೀನ್ ಇಲ್ಲಿಂದ. ನಮಗ್ ಗೊತ್ತೈತೆ, ನಾವು ಗೌಡ್ರು ಹೇಳ್ದಂಗೆ ಮಾತು ಕೇಳ್ಕೊಂಡಿರ್ತೀವಿ. ನಮಗ್ ಗೊತ್ತೈತೆ, ನೀನೇನು ಮಾತಾಡಕ್ಕೇನು ಬರ್ಬೇಡ ಇಲ್ಲಿ. ಲೇ ಶಂಕರಣ್ಣ, ಏನಲ್ಲ ಅವಾಗ್ಲೇ ನಾನು ನೋಡ್ತಿದ್ದೀನಿ. ಸುಮ್ಕೆ ಇರೋ ಸಾವುಕಾರಂಗೂ ರಂಗಜ್ಜಂಗುನು ಕೆಣಕ್ತಿದ್ಯಾ ನೀನು? ಹೆಂಗೈತೆ ಮೈಗೆ? ಅಲ್ಲ ಕಳ್ಳ, ಅವ್ರ ಪಾಡಿಗೆ ಅವ್ರು ನಿಂತಿದ್ದಾರೆ. ಅವ್ರೇನೋ ಬೇರೆ ವಿಚಾರ ಮಾತಾಡಕ್ ಬಂದಿದ್ರು. ಪಾಪ ಹೋಗ್ತೀವಂತ ಹೇಳ್ದವ್ರಿಗೆ ನಾನೇ ಇದ್ದು ಉಳಿಸ್ಕೊಂಡ್ಬಿಟ್ಟೆ. ಅಂತದ್ರಲ್ಲಿ ನೀನು ನಿಂದೆ ದೊಡ್ಡ ತಪ್ಪು ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನಿಂದ ಪಂಚಾಯತ್ಗೆ ಮಾಡ್ತಿದೀವಿ. ಇಲ್ಲಿ ದೊಡ್ಡದಾಗ ಬೇರೆ ಇಲ್ಲಿ ಬಂದ್ಬಿಟ್ಟು ಈಗ ಅವ್ರ ಮೇಲೆ ಬೇರೆ ರೇಗಾಡ್ತಿದ್ಯಾ? ಈಗಳಲ್ಲೇ ನನ್ನ ಕಡೆ ನೋಡ್ಕೊಂಡು ಸುಮ್ಕಿದ್ದಾರೆ. ನಿನ್ಗ ಅವತ್ತು ಆಸ್ತಿ ಮೋಸ ಮಾಡ್ಬಿಟ್ಟು ನೀನು ನಿನ್ನ ಹೆಸರಿಗೆ ಬರ್ಸ್ಕೊಳಕ್ಕೆ ನೀನು ಏನೇನೋ ಮೋಸ ಮಾಡಿದ್ದಲ್ಲ, ಅವತ್ತೇನೆ ನಿನ್ಗೆ ಇತ್ತು. ಏನು ಊರಲ್ಲಿ ಬರೀ ಜಗಳ ಮಾಡೋದೇ ಅಂದ್ಕೊಂಡಿದ್ಯಾ ನೀನು? ಬರೀ ನಿಂದು ಪಂಚಾಯತ್ಗೆ ಮಾಡೋದೇ ಆಗ್ತೈತಲ್ಲ ಸಾವುಕಾರ. ನೀನು ಮದುವೆ ಮಾಡ್ಕೊಂಡ್ ಬಂದವ್ ನೀನು ನ್ಯಾಯವಾಗಿ ಕರೆಕ್ಟಾಗಿ ನೋಡ್ಕೋಬೇಕು ತಾನೆ. ಇಲ್ಲಿ ನಮ್ಮನೆಯವ್ರಿಗೂ ಕಳ್ಸೋದಂತದ್ ಏನಾಯ್ತು? ಮದುವೆ ಆಗಕ್ಕೆ ಆಗುತ್ತೆ, ಹೆಂಡತಿ ಮಕ್ಳಿಗೆ ಚೆನ್ನಾಗಿ ನೋಡ್ಕೊಳಕ್ ಆಗಲ್ವಾ? ನೀನ್ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಅವ್ರು ಯಾಕ್ಲ ಹುಡ್ಕೊಂಡ್ ಬರ್ತಿದ್ರು? ಬುದ್ಧಿ ಇಲ್ವಲ್ಲ ನಿನ್ಗೆ? ಊರವರೆಲ್ಲ ಏನ್ ಅನ್ಕೊಳ್ತಾರೆ? ಊರವ್ರು ಎಲ್ಲಾರ್ಗು ನಿನ್ ಬಗ್ಗೆ ವಿಚಾರ ಗೊತ್ತಾಗ್ಬೇಕಾ? ನಾನು ಏನೋ ಹೋಗ್ಲಿ ಅತ್ಲಾಗಿ ಪಾಪ ಅತ್ಲಾಗಿ ಅಂತ ನಾನು ಸುಮ್ನೆ ಊರವ್ರ ಮುಂದೆ ಎಲ್ಲರ ಮುಂದೆನೂ ಇದ್ ಮಾಡೋದು ಬೇಡ ಅಂತ ಇಲ್ಲಿ ಬಂದು ಕರೆದು ಮರ್ಯಾದೆಯಿಂದ ಏನೋ ಬುದ್ಧವಾದ ಹೇಳಕ್ ಬಂದ್ರೆ ಅವ್ರ ಮೇಲೆ ರೇಗಾಡ್ತೀಯಲ್ಲ. ಎಷ್ಟೆಲ್ಲ ಜಂಬ ಇರ್ಬೇಕು ನಿನ್ಗೆ? ಗೌಡ್ರೆ ಆಯ್ತು ಗೌಡ್ರೆ, ಈಗ ನೀವ್ ಹೇಳ್ದಂಗೆದೇನೆ ಮಾತು ಕೇಳ್ತೀನಿ. ನಾನು ಏನು ತಿರ್ಗಿಸಿ ಏನು ಮಾತಾಡಲ್ಲ, ಏನು ದುರಂಕಾರದಿಂದ ಏನು ಮಾತಾಡಲ್ಲ ಗೌಡ್ರೆ. ನೀವ್ ಹೆಂಗ್ ಹೇಳ್ತಿರೋ ನಿಮ್ ಮಾತೆ ಕೇಳ್ತೀನಿ ಗೌಡ್ರೆ. ಎಲ್ಲಿ ಅವರು ನಮ್ಮ ಅತ್ತೆ ಮಾವ, ನನ್ನ ಹೆಂಡತಿ ಅವರು ಯಾರು ಕಾಣಿಸ್ತಾನೆ ಇಲ್ಲ. ಸಾವಿತ್ರಿ, ಸಾವಿತ್ರಿ, ಚೆನ್ನಾಗಿದ್ಯಾ ಸಾವಿತ್ರಿ?
ನೀನು ಮಾತಾಡ್ಸ್ಬೇಡ ನನಗೆ, ನೀನು ಮಾತಾಡ್ಸ್ಬೇಡ ಅಂತ ಹೇಳ್ತಿದೀನಿ. ಇವಾಗ ಬೇರೆ ದೊಡ್ಡದಾಗಿ ಬೇರೆ ಮಾತಾಡ್ಸಕ್ ಬಂದ ಸಾವಿತ್ರಿ ಸಾವಿತ್ರಿ ಅನ್ಕೊಂಡು. ಆ ಒಂದು ವಾರದಿಂದ ಒಂದು ಫೋನ್ ಎತ್ತಿಲ್ಲ ಏನಿಲ್ಲ, ಮನೆ ಕಡೆನೂ ಬಂದಿರಲ್ವಲ್ಲ. ಆ ಎಲ್ಲೋಗಿದ್ದೆ ನೀನು ಇಷ್ಟು ದಿವಸ? ನೀನು ಮಾತು ಕೇಳ್ಕೊಂಡ್ಬಿಟ್ಟು ನೀನು ಮಾತು ನಂಬ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮಂಗೆ ನೀನು ಹೇಳ್ದಂಗೆ ನೀನು ಮಾತು ಕೇಳ್ಕೊಂಡು ಒಂದೇ ಒಂದು ವಿಚಾರ ಇವತ್ತಿನವರೆಗೂ ಹೇಳಿರಲ್ಲ. ಇಂತ ಎಡವಟ್ಟು ಮಾಡಿದ್ಯಲ್ಲ ನೀನು, ನೀನು ಮಾಡಿದ್ ಸರಿನಾ? ಆ ನೋಡಿ ಇವಾಗ ಹೆಂಗ್ ಮಾಡಿದೀನಂತ. ಆಯ್ತು ಬಿಡು ಸಾವಿತ್ರಿ, ನಾನು ಬೇಕು ಬೇಕು ಅಂತ ಮಾಡ್ಲಿಲ್ಲ. ನನ್ನ ಮಾತು ಕೇಳು. ದಯವಿಟ್ಟು ನನ್ನ ಮಾತು ಕೇಳು. ಇಲ್ಲಿ ಕೇಳಿಲಿ, ಸಮಾಧಾನ ಮಾಡ್ಕೊ ಬಂದ್ರಿಟ್ಟು. ಈ ರೀತಿ ಎಲ್ಲ ಆಡ್ಬೇಡ ನೀನು. ಜನಗಳ ಮುಂದೆ ಯಾರ ಈ ರೀತಿ ಎಲ್ಲ ಆಡ್ತಾರ? ಸುಮ್ಕಿರು, ಸಮಾಧಾನ ಮಾಡ್ಕೊ ಸಾವಿತ್ರಿ. ಏನ್ ಸಮಾಧಾನ ಮಾಡ್ಕೊಳ್ಳೋದ್ರಪ್ಪ? ಏನ್ ಸಮಾಧಾನ ಮಾಡ್ಕೊಳ್ಳೋಣ? ನೀನ್ ಮಾಡಿರೋ ಮೋಸಗಳು ಒಂದೊಂದ ಎರಡೆರಡ. ನಮ್ಮ ಹುಡುಗಿ ನೀನ್ ಮಾತು ಕೇಳ್ಕೊಂಡ್ಬಿಟ್ಟು ನಮ್ಮ ಮುಂದೆನು ಬಾಯಿ ಬಿಟ್ಟು ಹೇಳಿರಲ್ಲ ಇವತ್ತಿನವರ್ಗುನು. ನಮ್ಮ ಹುಡುಗಿಗೆ 2ನೇ ಮದುವೆ ಆಗಿದೆಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಾ? ಯಾಕೆ ಈ ರೀತಿ ಎಲ್ಲ ಮಾಡಕ್ ಹೋದೆ ನೀನು? ಮೋಸ್ಕಾರ, ನೀನೊಂಥರ ಮೋಸ್ಕಾರ. ನೀನು ನಂಬಿಟ್ಟು ನಾವು ಎಲ್ಲಾರು ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟಲ್ಲ ನಮ್ಗೆ ಎಲ್ಲಾರ್ಗು. ನೀನು ಎಷ್ಟು ಚೆನ್ನಾಗಿ ಈ ರೀತಿ ಎಲ್ಲ ಮೋಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರಲ್ಲ. ಹಿಂಗೆಲ್ಲ ಮಾಡ್ಬಿಟ್ಟು ತಿರ್ಗಾ ಫೋನ್ ಎತ್ತದಲ್ಲ ನೀನು ವಾರಂಗಟ್ಲೆ ನೀನು ಮನೆ ಕಡೆ ಬರ್ದಂಗಿದ್ರೆ ಅದ್ ಯಾವ ಸೀಮೆ ಸರಿ ಆಗುತ್ತೆ? ಯಾವ ಕಡೆ ನ್ಯಾಯ ಆಗುತ್ತೆ ನಿನ್ಗೆ? ಈಗ ಅವೆಲ್ಲ ಗೊತ್ತಿಲ್ಲ. ಗೌಡ್ರ ಮುಂದೆ ಗೌಡ್ರು ಹೆಂಗ್ ಹೇಳ್ತಾರೋ ಹಂಗೆ ನಮ್ಗೆ ಮಾತು ಕೇಳ್ಕೊಂಡಿರ್ಬೇಕು. ನೀನ್ ಇಲ್ಲಿ ನಿನ್ಗೆ ಇಷ್ಟ ಬಂದಂಗೆಲ್ಲ ಮಾಡಕ್ ಆಗಲ್ಲ ಇಲ್ಲಿ, ಸರಿನಾ? ಅಯ್ಯೋ ಮಾವ, ಸ್ವಲ್ಪ ಸಮಾಧಾನ ಮಾಡ್ಕಡಿ. ಏನು ಆ ರೀತಿ ಎಲ್ಲ ನನ್ನ ನೀವ್ ಅನ್ಕೊಂಡಿರಂಗೆ ನಾನು ಕೆಟ್ಟವನೇನಲ್ಲ. ಯಾಕೆ ಈ ರೀತಿ ಎಲ್ಲ ಆಡ್ತಿದಿರಲ್ಲ? ಸ್ವಲ್ಪ ಸಮಾಧಾನದಿಂದ ಇರಿ, ಹಂಗೆಲ್ಲ ಆಡ್ಬೇಡಿ ನೀವು. ಮಾವನವ್ರೆ, ಸಾವಿತ್ರಿ, ನನ್ನ ಮಾತು ಕೇಳು. ನಾನು ಬೇಕು ಬೇಕು ಅಂತ ಈ ರೀತಿ ಎಲ್ಲ ಮಾಡ್ಲಿಲ್ಲ. ಸ್ವಲ್ಪ ಸಮಾಧಾನದಿಂದ ಮಾತಾಡೋದ್ ಕಲಿ, ಆಯ್ತಾ? ನಿನಗೆ ಮದುವೆ ಆಗ್ಬೇಕು, ನಿನಗೆ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನನ್ನ ಉದ್ದೇಶ. ಇವತ್ತಿನವರೆಗೂ ನಿನಗೆ ಬೇಜಾರು ಮಾಡಿಸಿಲ್ಲ. ಏನ ಈ ವಾರದಲ್ಲಿ ಸ್ವಲ್ಪ ಮಂತಾವ್ಲೂ ಕೆಲಸಗಳಿತ್ತು, ಊರಲ್ಲೂ ಅದು ಇದು ಕೆಲಸಗಳು, ಏನ ಆಸ್ತಿ ವಿಚಾರ ಗಲಾಟೆ ಸ್ವಲ್ಪ ಆಗೋಯ್ತು. ಹಂಗಾಗಿ ನಾನು ಆ ಕಡೆ ಬರೋದಕ್ಕಾಗ್ಲಿಲ್ಲ, ಸರಿನಾ? ಇಲ್ಲ ಅಂತಿದ್ರೆ ಬರ್ತಿದ್ದೆ ಕಣಮ್ಮ, ಬೇಜಾರು ಮಾಡ್ಕೋಬೇಡ. ಇವಾಗ ಗೌಡ್ರೆ, ನೀವ್ ಹೆಂಗ್ ಹೇಳ್ತಿರೋ ನಿಮ್ಮ ಮಾತಿಗೆ ನಾನು ನೀವ್ ಹೇಳ್ದಂಗೇನೆ ಮಾತು ಕೇಳ್ಕೊಂಡಿರ್ತೀನಿ, ಸರಿನಾ? ಸಾವಿತ್ರಿ, ಮಾಮೂಲಿ ಇನ್ನೇನು ಗೌಡ್ರೆ, ಇನ್ನೇನು ಬೇಜಾರು ಮಾಡ್ಕೊಳೋದು, ಪಂಚಾಯತ್ಗೆ ಮಾಡೋದು, ಜಗಳ ಮಾಡ್ಕೊಳೋದು, ಇದ್ರಲ್ಲಿ ಏನೇನು ಇಲ್ಲ ಗೌಡ್ರೆ. ಇನ್ನೇನು ಮಾಮೂಲಿ. ನಮ್ಮ ಸಾವಿತ್ರಿ, ನಮ್ಮ ಅತ್ತೆ ಮಾವ ಇನ್ನೇನು ಟೌನಲ್ಲಿ ಇದ್ದಾರೆ, ಅಲ್ಲೇ ಮನೆ ಮಾಡಿದ್ದೀನಿ, ಅಲ್ಲೇ ಇರ್ಲಿ ಚೆನ್ನಾಗಿ. ಈಗ ಹೆಂಗ್ ನೋಡ್ಕೊಂಡು ಹೋಗ್ತಿದ್ದೀನೋ ಹಂಗ್ ನೋಡ್ಕೊಂಡು ಹೋಗ್ತೀನಿ. ಅಲ್ಲೂ 1-3 ದಿವಸ, ಇಲ್ಲೂ 1-3 ದಿವಸ ಆರಾಮಾಗಿ ನೆಮ್ಮದಿಯಾಗಿ ಇರ್ತೀನಿ ಗೌಡ್ರೆ. ನೀವ್ ಹೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ತಿದ್ದೀನಲ್ಲ. ಇನ್ನೇನು ನನ್ನ ಆಸ್ತಿಲಿ ಏನಾಯ್ತು ಅದರಲ್ಲಿ ನನ್ನ ಇಬ್ರು ಹೆಣ್ತಿರ್ಗುನು ಪಾಲಿರುತ್ತೆ ಸಾವ್ಕಾರ್ರೆ. ಗೌಡ್ರೆ, ಇನ್ನೇನು ಹೇಳೋಣ ಹೇಳ್ರಿ ನಾನು ಇದಕ್ಕಿಂತ. ಇವನೇನಪ್ಪ ಇವನು, ನನ್ನ ತಮ್ಮ ಇರೋಬ್ಬರ ಆಸ್ತಿಲೆಲ್ಲ ಪಾಲು ಇಬ್ರು ಹೆಣ್ತಿಗೂ ಕೊಟ್ಬಿಟ್ರೆ ನಾನೇನಪ್ಪ ಮಾಡ್ಲಿ? ಇವ್ನೇನು ಹಿಂಗೆ ಹೇಳ್ತಿದ್ದಾನ ಇವನು? ಅಯ್ಯೋ, ಇವನ್ ಸವಾಸ ಮಾಡ್ದಂಗೆ ನನ್ಗೇನು ಬೀದಿಗೆ ತರಬೇಕಂತ್ಕೊಂಡಿದ್ದಾನ ಏನ್ ಇವನು? ಬರೀ ಇಂಥ ಕಿತಾಪತಿ, ಬರೀ ಇಂಥ ಎಡವಟ್ ಕೆಲಸಗಳೇ ಮಾಡ್ಕೊಳ್ತಾ ಬರ್ತಿದ್ದಾನಲ್ಲ ಇವನು. ಅಯ್ಯೋ ದೇವ್ರೇ, ಏನೇನಾಗುತ್ತೋ ಏನಪ್ಪ, ನನಗಂತೂ ತಿಕ್ಲಿಡ್ದಂಗೆ ಆಗ್ತೈತತ್ಲಾಗಿ. ಏನ್ ಬೇಡ ಕಣಪ್ಪ, ಇಷ್ಟು ದಿವಸ ನಿನ್ ಮಾತು ಕೇಳಿ 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 ಸಾಕು. ನಿನ್ ಸವಾಸ ಅನಿಸ್ಬಿಟ್ಟೈತೆ ನಮ್ಗೆ. ಎಲ್ಲೂ ಟೌನಲ್ಲೂ ಮನೆ ಮಾಡಬೇಡ, ಎಲ್ಲೂ ಮಾಡಬೇಡ, ಏನಿಲ್ಲ. ನಾವೂನು ಕೂಡ ನಿನ್ ಮನೆ ಏನೈತಲ್ಲ ನಿಂದು, ಇಲ್ಲೇ ಇರ್ತೀವಿ, ಊರಲ್ಲೇನೆ ಇರ್ತೀವಿ. ನನಗ್ ಮಾತ್ರ ಟೌನಿಗೂ ಹೋಗಲ್ಲ, ನನ್ನ ಮಗಳು ಎಲ್ಲೂ ಹೋಗಲ್ಲ. ನೀನ್ ಟೌನಲ್ಲಿ ಮನೆ ಮಾಡ್ಕೊಡೋದು ಬೇಡ. ವಾರಕ್ಕೊಂದ್ ದಿವಸ 15 ದಿವಸಕ್ಕೊಂದೊಂದ್ಸಲಿ ಮನೆಗ್ ಬರೋದು ಬೇಡ. ತಿರ್ಗಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದು, ನಾವು ನಿನಗೆ ಹುಡ್ಕೊಂಡ್ ಬರೋದು, ಇವೆಲ್ಲ ಏನೇನು ಬೇಡ. ಎಲ್ಲಾರಂತೆ ನನ್ನ ಮಗಳು ಮದುವೆ ಆಗಿದ್ದಾಳ್ತಾನೆ, ಹಂಗಾಗಿ ನನ್ನ ಮಗಳು ಇದೇ ಊರಲ್ಲಿ ಇರ್ತಾರ ಕಣಿ. ಹೇಳು, ಏನ್ ಭಯಾನ ಯಾರಿಂದ ಏನಾದ್ರು? ಅತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಾತು ಕೇಳಿ. ಇಲ್ಲಿ ಹಿಂಗೆಲ್ಲ ಇದು ಮಾಡಬೇಡಿ, ಆತರ ಮಾಡಬೇಡಿ, ಸರಿನಾ? ಗೌಡ್ರೆ ನೀವಾದ್ರೂ ಸ್ವಲ್ಪ ಹೇಳಿ ಗೌಡ್ರೆ. ಇಲ್ಲಿ ಈಗ ಒಂದೇ ಮನೇಲಿ ಹೆಂಗಿರೋದಕ್ಕಾಗುತ್ತೆ? ಸುಮ್ನೆ ಜಗಳ ಮಾಡ್ಕೊಳೋದು, ಕೋಪ ಮಾಡ್ಕೊಳೋದು, ಒಬ್ರ ಮೇಲೆ ಒಬ್ರು ಕಂಡ್ರೆ ಆಗ್ದಲೇ ಇರೋದು, ಇವೆಲ್ಲದೂ ದಿನಾಲು ನಡೀತಾನೆ ಇರುತ್ತೆ ಮನೇಲಿ. ಸುಮ್ನೆ ಇವೆಲ್ಲ ಕಿತಾಪತಿ ಆಗ್ಲಿ ಜಗಳಗಳಾಗ್ಲಿ ಬೇಡ ಗೌಡ್ರೆ. ನಂದು ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದೀನಿ, ಆದ್ರೆ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾನೆ ಹೇಳ್ತಿದ್ದೀನಲ್ಲ ಗೌಡ್ರೆ. ಹಂಗಾಗಿ ನೀವೇ ಒಂದ್ ಸ್ವಲ್ಪ ಹೇಳಿ ಅವರಿಗೆ, ಏನ್ ಮನೆ ಮಾಡಿದಿನೋ ಅಲ್ಲೇ ಇರೋದಕ್ಕೆ ಹೇಳ್ರಿ, ಚೆನ್ನಾಗಿ ನೋಡ್ಕೊಳ್ತೀನಿ. ಅಲ್ಲ ಕಡ್ಲ ಶಂಕರಣ್ಣ, ನೀನ್ ಹೇಳ್ತಿದ್ಯಾ ನೀನು ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ. ಈಗ ನಾನು ಹೇಳ್ಬಿಡ್ತೀನಪ್ಪ, ಆಮೇಕಿಂದ ತಿರ್ಗಾ ನೀನು ಈಗ 1 ವಾರ ಬಿಟ್ಕೊಂಡು 15 ದಿವಸಕ್ಕೊಂದೊಂದ್ಸಲಿ ಹಿಂಗ್ ಹೋದ್ರೆ ಸರಿ ಆಗುತ್ತೇನಪ್ಪ? ಈಗ ಇಬ್ರು ಹೆಣ್ಮಕ್ಳೆ ಕಣಪ್ಪ. ನೀನು ಮೊದ್ಲನೇ ಹೆಣ್ತಿನೂ ಪಾಪ ಆ ಹುಡ್ಗಿನೂ ನಂಬ್ಕೊಂಡು ನಿನಗೆ ಮದ್ವೆ ಆಗಿರೋದು. ಈ ಹುಡ್ಗಿನೂ ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾಳೆ. ಈಗ ಇಬ್ರಿಗೂ ಮೋಸ ಮಾಡೋದಕ್ಕಾಗಲ್ಲ. ಇಬ್ರಿಗೂ ಮದ್ವೆ ಆಗಿದೆಯಾ, ಈಗ ಆಗೋ ಐತೆ, ಇನ್ನೇನು ಮಾಡಕ್ಕಾಗಲ್ಲ. ಮಾಡೋ ಕೆಲಸ ಇಂಥ ಮಾಡಿದ್ಯಲ್ಲ ನೀನ್, ಇನ್ನೇನು ಇಂಥ ಕೆಲಸ ಮಾಡ್ತಾರೆ ನಾವು? ಬುದ್ಧಿ ಇಲ್ವೇನೋ ನಿನಗೆ? 4 ಜನಕ್ಕೆ ನೀನೇ ಹೇಳೋನಾಗ್ಬಿಟ್ಟು ಇಂಥ ಕೆಲಸ ಮಾಡಿದ್ಯಲ್ಲ. ನಿನಗೆ ನೋಡಿದ್ರೆ ನನಗೆ ಬಲು ಕೋಪ ಬರ್ತೈತ್ ಕಣಪ್ಪ ಶಂಕರಪ್ಪ. ನೀನ್ ಏನಾರ ತಿಳ್ಕ. ಊರಲ್ಲಿ ದೊಡ್ಡ ಮನುಷ್ಯ ಅಂತ ಹೇಳ್ತೀಯಾ, ದೊಡ್ಡದಾಗಿ ಬೇರೆ ಬಿಲ್ಡಪ್ ಕೊಟ್ಕೊಂಡು ಬರ್ತಿರ್ತೀಯ ಊರವ್ರು ಎಲ್ಲಾರ ಮುಂದೆನೂ. ಮಾಡೋದು ನೋಡಿರಿ ಇಂಥ ಕೆಲಸ ಮಾಡಿದಿರಲ್ರಪ್ಪ ನೀವು.
ಥೌ ಹೋಗ್ರಿ ಅತ್ಲಾಗಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಮ್ಗೆಲ್ಲ ಹಿಂಗೆಲ್ಲ ನೋಡಿದ್ರೆ ನನಗೆ ಭಾಳ ಬೇಜಾರಾಗೋಗ್ಬಿಡುತ್ತೆ. ಹೆಣ್ಮಕ್ಳಂದ್ರೆ ಏನ್ ಅಂದ್ಕೊಂಡಿದ್ಯಾ? ಏನ್ ಅಂದ್ಕೊಂಡಿದ್ಯೋ ನೀನು? ಹೆಂಗ ಅವ್ರ ದೇವ್ರಂತವ್ರು ಒಳ್ಳೆಯವ್ರಾಗಿದ್ದಕ್ಕೆ ಇಲ್ಲಿ ನಂತಾವ ಕೇಳ್ಕೊಂಡ್ ಬಂದಿದ್ದಾರೆ. ಇಲ್ಲ ಅಂದ್ರೆ ಬೇರೆಯವ್ರಾಗಿದ್ರೆ ನಿನ್ ಕತೆನೆ ಬೇರೆದಾಗ್ಬಿಡೋದು ಗೊತ್ತಾ? ಒಂದ್ ಸ್ವಲ್ಪ ದುರಾಂಕಾರ ಕಡಿಮೆ ಮಾಡ್ಕೊಂಡು ಜೀವನ ಮಾಡೋದ್ ಕಲಿರೋ. ದುರಾಂಕಾರ ಏನ್ ಜಂಬಾ ನಿಮ್ದು ದುರಾಂಕಾರ ಇಲ್ಲಿ ಯಾರ ಮುಂದೆನೂ ನಡೆಯಲ್ಲ, ಸರಿನಾ? ಹಾಗೇನಿಲ್ಲ ಕಣ್ಗೌಡ್ರೆ, ನಾನು ಏನು ಆ ರೀತಿ ಎಲ್ಲ ದುರಾಂಕಾರ ಜಂಬ ಏನು ಮಾಡ್ತಿಲ್ಲ ಗೌಡ್ರೆ. ಏನೋ ಇಷ್ಟಪಟ್ಟೆ, ಅವರು ನನಗೆ ಇಷ್ಟಪಟ್ರು, ಒಪ್ಪಿ ಮದ್ವೆ ಆದೆ, ಚೆನ್ನಾಗೇ ಇದೀವಿ. ಸಾವಿತ್ರಿ, ನೀನಾದ್ರೂ ಹೇಳ್ ಸಾವಿತ್ರಿ. ನನ್ನ ಹತ್ರ ಅಂತ ಬುದ್ಧಿ ಏನಾರು ಇದೆಯಾ? ನಿನಗ್ ಚೆನ್ನಾಗೆ ನೋಡ್ಕೊಂತಿದ್ದೀನಲ್ಲ ಸಾವಿತ್ರಿ, ಕೋಪ ಮಾಡ್ಕೋಬೇಡ. ಏನಿದ್ರು ಗೌಡ್ರ ಮುಂದೆ ಹೇಳು. ನಾನ್ ಕೆಟ್ಟವನೇ ಅನ್ಕೊಂಡ್ಬಿಡ್ತಾರಿಲ್ಲ ಊರವ್ರೆಲ್ಲಾರುನು. ಅಲ್ಲ ರೀ, ಕೆಟ್ಟವ್ರು ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ? ನಾನು ನೀವ್ ಹೇಳಿದ ಮಾತು ಇಷ್ಟು ದಿವಸ ಕೇಳ್ಕೊಂಡ್ ಬಂದೆ ಕಣ್ರಿ. 2 ವರ್ಷದಿಂದ ನಾನು ನಿನ್ ಮಾತು ಕೇಳ್ಕೊಂಡ್ ಬಂದು ನನಗೂ ಸಾಕಾಗೋಯ್ತು. ನೀವು ಫೋನ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಮನೆಗೆಲ್ಲ ಬಂದು ಚೆನ್ನಾಗಿ ನೋಡ್ಕೊಂಡು ಹೋಗಿದ್ರೆ ನಾವ್ ಯಾಕ್ರಿ ಬರ್ತಿದ್ವು ಹೇಳ್ರಿ? ನಿಮ್ ಮಾತಿನಂತಾನೆ ತಾನೇ ನಾನು ಇಷ್ಟು ದಿವಸ ಇದ್ದಿದ್ದು. ನೀವು ಮಾತು ದಾಟ್ಬಿಟ್ಟು ನೀವು ಹೆಂಗ್ ಬೇಕಂಗೆ ಉಲ್ಟಾ ಪುಲ್ಟಾ ನಿಮ್ಗೆ ಇಷ್ಟ ಬಂದಂಗೆಲ್ಲ ಬರೋದು, ಇಷ್ಟ ಬಂದಾಗ ಕಷ್ಟ ಆದಾಗ ಹೋಗೋದು, ಸ್ವಿಚ್ ಆಫ್ ಮಾಡ್ಕೊಡೋದು, ಈ ರೀತಿ ಎಲ್ಲ ಮಾಡ್ದಾಗ್ಲೇ ಅಲ್ವೇನ್ರಿ ನಾನು ಬಂದಿದ್ದು ಹೇಳ್ರಿ? ಸರಿನಾ? ನಾನೇನ್ ಬೇಕು ಅಂತ ಮಾಡದ್ನಾ? ನೀವ್ ಮಾಡ್ಕೊಂಡಿದ್ದೆ ತಾನೆ, ನಿಮ್ ಕೈಯಾರೆ ನೀವ್ ಮಾಡ್ಕೊಂಡಿದ್ದು, ನಿಮ್ ದುರಾಂಕಾರದಿಂದ ನಿಮ್ ಜಮ್ದಿಂದಾನೆ ನೀವ್ ಮಾಡ್ಕೊಂಡಿದ್ದಲ್ವೇನ್ರಿ? ನಾನು ಏನ್ ಮಾಡನ್ ಹೇಳ್ರಿ? ಏನ್ ಮಾಡನ್ ಹೇಳ್ರಿ? ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಏನ್ ಸತ್ಯ ಆಯ್ತು ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳ್ಬಿಟ್ಟಿದೀನಿ. ನನಗೆ ಕಷ್ಟ ಅಂತ ಆಗ್ತಿರೋರು ನಮ್ಮ ಅಪ್ಪ ಅಮ್ಮ. ಇಷ್ಟು ದಿವಸ ನಮ್ ತಂದೆ ತಾಯಿಗಳು ಮಾತು ಮೀರಿ ನನ್ಗೂ ಸಾಕಾಗಿ ಹೋಗ್ಬಿಟ್ಟಿದೆ ಕಣ್ರಿ. ಸರಿನಾ? ಈಗ ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅವ್ರಂತಾನೆ ನಾನು ಇರ್ಬೇಕು. ಅವ್ರ ಮಾತಂತೂ ದಾಟಲ್ಲ. ಇಷ್ಟು ದಿವಸ ಕಷ್ಟಗಳು ಅನುಭವಿಸಿದ್ ಸಾಕು. ನಮ್ಮ ಅಪ್ಪ ಅಮ್ಮನ ಮಾತು ಮೀರಿ ಇನ್ಮೇಲಿಂದ ನಾನು ಅನುಭವಿಸಲ್ಲ ಕಣ್ರಿ. ನಿಮ್ಮ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಹಂಗಿರ್ರಿ, ಅಷ್ಟೇ ಸಾಕು ನನಗೆ. ಗೌಡ್ರು ಏನ್ ಹೇಳ್ತಾರೋ ಹಂಗ್ ಮಾತು ಕೇಳ್ಕೊಂಡಿರ್ರಿ. ಲೇ ಪಾಪ, ಊರಲ್ಲೆಲ್ಲಾರು ನಗಾಡ್ತಾರ ಕಳ್ಳ. ಇನ್ನ ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ಯಲ್ಲ ನೀನು. ದೊಡ್ಡದಾಗ್ ಬೇರೆ ಹೇಳ್ತಿದ್ದೆ ಊರಲ್ಲಿ ಎಲ್ಲಾರ ಮುಂದೆನು ನಾನು ಒಳ್ಳೆಯವನು ಅನ್ಸ್ಕೋಬೇಕಂತ. ಇವಾಗ ಏನ್ಲ ಮಾಡ್ತೀಯಾ? ಬೇಗ ಅದೇನಿದ್ರು ತೀರ್ಮಾನ ಮಾಡ್ಕೊಳ್ಳ. ಸುಮ್ನೆ ದೊಡ್ಡದಾಗ ಬಿಡ್ಬೇಡ ಕಳ್ಳ. 4 ಜನ 4 ತರ ಮಾತಾಡ್ತಾರ ಕಳ್ಳಲ್ಲಿ. ಸುಮ್ನೆ ಇವೆಲ್ಲ ಬೇಡ. ಅವ್ರು ಏನ್ ಹೇಳ್ತಾರೋ ಹಂಗ್ ಮಾತಿಗೆ ಒಪ್ಕೊಂಡು ಸುಮ್ನೆ ಇರೋದ್ ಕಲಿ. ಏನ್ ತಾಯಿ? ಸಾವಿತ್ರಮ್ಮ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ಅವನಿವಾಗ ಅವನು ಶಂಕರಣ್ಣ ಏನ್ ಹೇಳ್ತಿದ್ದಾನಂದ್ರೆ, ಈಗ ಮೊದ್ಲು ಹೆಂಗ್ ನೋಡ್ಕೊಂಡಿದ್ನೋ ಹಂಗಿರ್ತೀನಿ ಗೌಡ್ರೆ, ನಿಮ್ ಮಾತು ಮೀರಲ್ಲ ಅಂತ ಹೇಳ್ತಿದ್ದಾನೆ. ಈಗ ನಿಂದು ಒಪ್ಕೆ ಇದೇನಮ್ಮ, ಅಥವಾ ಒಪ್ಕೆ ಇದೆಯಾ ಇಲ್ಲ? 2ರಲ್ಲಿ 1 ಹೇಳ್ಬಿಡ್ತಾಯಿ. ಯಾಕಂತ್ಯ? ಈಗ ಏನಿದ್ರು ನಾವು ನಿನ್ನಂತಾನೆ ಕಣಮ್ಮ ಈಗ ನಡೆಯೋದು. ಯಾಕಂತ್ಯ ಪಾಪ? ಈಗ ನಿನ್ಗೆ ನಾನು ನ್ಯಾಯ ದೊರಕಿಸ್ಕೊಡೋದು. ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ತಾಯಿ. ಅಂದ್ರೆ ಇಲ್ಲ ಅಂದ್ರೆ ಹಿಂಗಲ್ಲ, ಹಿಂಗ್ ಮಾಡ್ಕೊಡಿ ಗೌಡ್ರೆ ನನಗೆ ಅಂತ ಹೇಳಮ್ಮ. ನಾನು ಅದೇ ರೀತಿ ಮಾಡ್ಕೊಡ್ತೀನಿ, ಸರಿನಾ? ನನ್ನ ಮಗಳು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಕಣ್ತಾಯಿ ನನಗೆ. ಗೌಡ್ರೆ ಈಗ ನಮ್ಗೆ ಬಹಳ ಕಷ್ಟ ಐತೆ ಗೌಡ್ರೆ. ನಮ್ಗೆ ನನ್ ಗಂಡು ಕೈಲೂ ಆಗಲ್ಲ, ವಯಸ್ಸಾಯ್ತು. ನನ್ ಗಂಡುಗುನು ದುಡ್ದಾಕ ಶಕ್ತಿ ಇಲ್ಲ ಗೌಡ್ರೆ. ನಮ್ಗೆ ಅವರೇ ನೋಡ್ಕೋಬೇಕು. ನಮ್ಗೆ ನಮ್ಮ ಮಳಿ ಅಂದ್ರೇನೆ ಆಸರೆ ಆಗ್ಬೇಕು. ಆದ್ರೆ ಟೌನ್ ಅಲ್ಲೆಲ್ಲ ಮನೆಗಿನೇ ಮಾಡ್ಕೊಂಡು ಇರಲ್ಲ ಗೌಡ್ರೆ. ಎಷ್ಟು ದಿವಸ ಇದ್ದು ಇನ್ಮೇಲೆ ಆಗಲ್ಲ ಕಣ್ರಿ ಗೌಡ್ರೆ. ಒಂದು ಹುಷಾರ್ ತಪ್ಪಿರೋನು ನಮ್ಗೆ ನೋಡ್ಕೊಳ್ಳೋರು ಯಾರು ಇಲ್ಲ, ಏನಿಲ್ಲ. ಹಂಗಾಗಿ ನಮ್ಗುನು ಸಾಕು. ಟೌನ್ ಅಲ್ಲಿ ಇದ್ದು ನಮ್ಗೂ ಬೇಜಾರಾಗಿ ಹೋಗ್ಬಿಟ್ಟೈತೆ. ಇಲ್ಲೇ ಹಳ್ಳಿಲೇ ಇರ್ತೀವಿ. ಬೇಕಾರೆ ಈ ಸಾವುಕಾರು ನಮ್ಮ ಮಳಿ ಅಂದ್ರೆ ಇದಾರಲ್ಲ, ಅವ್ರ ಮನೇಲಿ ಬೇಕಾದ್ರೆ ಇರಲ್ಲ ಗೌಡ್ರೆ. ಬೇಕಾರೆ ನಮ್ಗೆ ಮನೆ, ಇವ್ರದ್ ಮನೆ ಮೇಲಾಗ್ಲಿ, ಇವ್ರು ಬಿಲ್ಡಿಂಗ್ ಮೇಲಾಗ್ಲಿ, ಇವ್ರ ಆಸ್ತಿ ಮೇಲಾಗ್ಲಿ ಆಸೆ ಇಲ್ಲ. ಏನಂದ್ರೆ ನನ್ನ ಮಗಳಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಆಟೆಯ. ಈ ಊರಲ್ಲೇನೇ ಬೇಕಾದ್ರೆ ಇವ್ರದ್ದು ಇನ್ನೊಂದು ಮನೆನೋ ಇದ್ರೆ, ಇಲ್ಲ ಬಾಡಿಗೆ ಮನೆನೋ, ಹಳೆದೇ ಮನೆ ಇರ್ಲಿ ಕಣ್ರಿ ಗೌಡ್ರೆ. ಆದ್ರೆ ಇದೇ ಊರಲ್ಲಿ ಇರ್ತೀನಿ ಕಣ್ರಿ ಗೌಡ್ರೆ. ನಾವಂತೂ ಈ ಊರ್ ಬಿಟ್ಟು ಬೇರೆ ಕಡೆ ಅಂತೂ ಹೋಗಲ್ಲ ಗೌಡ್ರೆ, ಸರಿನಾ? ಅಲ್ಲಿ ಅಂದ್ರು ಎಲ್ಲೋಗ್ತಾರೆ ಏನು ಎತ್ತ ಅಂತ ನಮ್ಗುನು ನಮ್ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸ್ಕೋಬಹುದು. ದಿನಾಲುನು ಅಳಿ ಅಂದ್ರು ಬಂದುನು. ಹಂಗಾಗಿ ಇದೇ ಊರಲ್ಲಿ ಇರ್ತೀವಿ ಗೌಡ್ರೆ. ಈ ಊರು ಬಿಟ್ಟಂತೂ ನಾವು ಬೇರೆ ಕಡೆ ಅಂತೂ ಹೋಗಲ್ಲ ಅಂದ್ರೆ ಹೋಗಲ್ಲ ಗೌಡ್ರೆ. ಏನಪ್ಪ ಸಾವುಕಾರ ಶಂಕರಣ್ಣ, ಏನ್ ಮಾಡ್ತೀಯಪ್ಪ? ಸಾವಿತ್ರಮ್ಮ ನಿನ್ ಹೆಂಡತಿ, 2ನೇ ಹೆಂಡತಿ ನೋಡಿರಿ ಹಿಂಗಂತ ಹೇಳ್ತಿದ್ದಾರೆ. ಅವ್ರ ಅತ್ತೆ ಮಾವನು ಇದೇ ರೀತಿ ಹೇಳ್ತಿದ್ದಾರೆ. ನಮ್ಗೆ ಟೌನ್ ಅಲ್ಲಿ ಇರೋದಕ್ಕಾಗಲ್ಲ, ಇದೇ ಊರಲ್ಲೇ ಮನೆ ಮಾಡ್ಕೊಡ್ಲಿ, ಇಲ್ಲ ಅವ್ರದೇ ಮನೆ ಇದ್ರೆ ಆ ಮನೆಯಲ್ಲೇ ಇರ್ತೀವಿ, ಹಳೆ ಮನೆ ಆದ್ರೂ ಪರವಾಗಿಲ್ಲ, ಈ ಊರು ಬಿಟ್ಟಂತೂ ನಾವು ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನ್ರಪ್ಪ ಹೇಳ್ತೀರಾ? ಏನಪ್ಪ ಶೇಖರಣ್ಣ, ಏನ್ ಹೇಳ್ತೀರಪ್ಪ? ನಂದೇನಿಲ್ಲ ಕಣ್ರಿ ಗೌಡ್ರಿ. ನನ್ ತಮ್ಮ ಏನಂತಾನೋ ಹಂಗೆ, ನಂದೇನಿಲ್ಲ. ನಾನ್ ಇನ್ನೇನೈತೆ ಮಾತಾಡದಂತದ್ ಏನು ಇಲ್ಲ ಕಣ್ರಿ ಗೌಡ್ರಿ. ನನ್ ತಮ್ಮ ಉಂಟು, ಅವ್ರು ಉಂಟು. ಅಲ್ಕಣಯ್ಯ, ಏನೋ ಮಾಡೋದು. ಇವ್ರು ನೋಡಿದ್ರೆ ಇವ್ರು ಊರಲ್ಲೇ ಇರ್ತೀವಂತ ಹೇಳ್ತಿದ್ದಾರೆ. ಈಗ ಅವಳು ನನ್ನ ಹೆಂಡತಿ ಬಂದು ಕೇಳಿದ್ರೆ ನಾನು ಏನಂತ ಹೇಳೋಣ? ವಿಷಯ ಗೊತ್ತಾಗ್ಬಿಡ್ತು. ಹೆಂಗ ಟೌನಲ್ಲಿ ಇದ್ದಿದ್ರೆ ಹೆಂಗ ಹೇಳ್ಬಿಡ್ಬೋದಿತ್ತು. ಮ್ಯಾನೇಜ್ ಮಾಡ್ತಿದ್ದೆ ನಾನು ಹೇಳ್ದಂಗೆ. ಈಗ ಏನೋ ಮಾಡೋದು? ಒಳ್ಳೆ ಇಕ್ಕಟ್ಟಾಗ್ತೈತಲ್ಲ. ಇವ್ರ ಮಾತು ಮೀರ್ಲೇಬೇಕು. ಇವ್ರ ಮಾತು ಮೀರಿದ್ರೆ ನಾನು ಗೌಡ್ರು ಸುಮ್ಕಿರಲ್ಲ, ಗೌಡ್ರು ಬೊಯ್ದು ಬಿಡ್ತಾರೆ. ಈಗ
ಏನ್ ಮಾಡನ್ ಹೇಳಣಯ್ಯ ನೀನೇನೆ. ಲೇ ಪಾಪ ಏನು ಮಾಡಕ್ ಆಗಲ್ ಕಣಪ್ಪ. ಈಗ ಅವ್ರು ಹೇಳ್ತಿರಂಗೆ ಮಾತು ಕೇಳ್ಕೊಂಡು ನೀನ್ ಇರ್ಬೇಕು. ವಿಧಿನೇ ಇಲ್ಲ ನಿನಗೀಗ, ಸರಿನಾ? ಇಲ್ಲೇ ಮನೆ ಮಾಡು ಊರಲ್ಲೇನೆ. ಯಾವತ್ತಿದ್ರು ಸತ್ಯ ಗೊತ್ತಾಗ್ಬೇಕಲ್ವಾ? ನೀನ್ ಹೆಣ್ತಿಗ್ ಬೇಕಾದ್ರೆ ಹೇಳನಂತೆ, ಬೇಕಾದ್ರೆ ನಾನೇ ಬೇಕಾದ್ರೆ ಒಪ್ಪಿಸ್ತೀನಿ. ಇನ್ನೇನ್ ಮಾಡಕ್ಕಾಗುತ್ತಪ್ಪ, ವಿಧಿ ಇಲ್ಲ. ಹೇಳನಂತೆ ಕಣ್, ಹೇಳು, ಅದಕ್ಕೇನಂತೆ. ನಿಂದು ನಮ್ದೇ ತೋಟದ ಮನೆ ಐತಲ್ಲ, ತೋಟದ ಮನೆಯಲ್ಲೇನೆ ಮನೆ ಮಾಡಿಕೊಟ್ರೆ ಆಗುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ? ನೀನು ಟೌನಿಗೆ ಹೋಗೋದು, ಯಾವತ್ತಿದ್ರು ಸತ್ಯ ಗೊತ್ತಾಗ್ಲೇಬೇಕಲ್ವೆಲ್ಲ. ಬುಡತ್ಲಾಗ ಹೋಗ್ಲಿ ಅತ್ಲಾಗಿ, ಇನ್ನೇನ್ ಮಾಡಕ್ಕಾಗುತ್ತೆ? ತಪ್ಪೇನ ಮಾಡ್ಕೊಂಡಿದೀಯ ಅತ್ಲಾಗಿ, ಇಲ್ಲೇ ಮನೆ ಮಾಡುವ ಅತ್ಲಾಗಿ. ಸರಿನಾ? ಇಲ್ಲೇ ಉಳಿಸುವ ಅತ್ಲಾಗಿ ತೋಟದ ಮನೆ ಕೊಟ್ಟು. ಏನಪ್ಪ, ಏನ್ ತೀರ್ಮಾನ ಮಾಡಿರಪ್ಪ? ಇಲ್ಲ ಕಣ್ಗೌಡ್ರೆ, ಈಗ ಸಡನ್ ಆಗಿ ಇಲ್ಲೇ ಊರಲ್ಲೇನೆ ಮನೆ ಮಾಡ ಅಂದ್ರೆ ಎತ್ಲಾಗಿಂದ ಮಾಡೋಣ ಹೇಳ್ರಿ ನಾನು. ಸ್ವಲ್ಪ ದಿವಸ ಟೈಮ್ ಬೇಕು. ಒಂದ್ ತಿಂಗಳಾದ್ರೂ ಅವ್ರು ಟೌನಲ್ಲಿ ಹೆಂಗಿದ್ರು ಹಂಗೆ ಇರೋದಕ್ ಆಗುತ್ತೆ ಅಂತ ಕೇಳ್ರಿ. ಸಾವಿತ್ರಿ, ಹಂಗೆ ಇರ್ತೀರಾ ಅತ್ತೆ ಮಾವ? ಇಲ್ಲ ಕಣ್ರಿ, ನಾವಂತೂ ಯಾವ್ದೇ ಕಾರಣಕ್ಕೂ ಇರಲ್ಲ. ಇರ್ಲಿ ಬಿಡ್ರಿ. ಹಂಗಾರೆ ನೀವು ಒಂದ್ ತಿಂಗಳವರೆಗೂ ಇಲ್ಲಿ ನಿಮ್ದು ಬಿಲ್ಡಿಂಗ್ ಮನೆ ಐತಲ್ಲ, ಇಲ್ಲೇ ಇರ್ತೀವಿ ಕಣ್ ಹೇಳ್ರಿ, ಅದಕ್ಕೇನಂತೆ. ಏನ್ರಿ ಗೌಡ್ರೆ, ನಾವ್ ಇಲ್ಲೇ ಇರ್ತೀವಿ ಬಿಡ್ರಿ, ನಮ್ದೇನು ಪ್ರಾಬ್ಲಮ್ ಏನಿಲ್ಲ ಕಣ್ರಿ ಗೌಡ್ರೆ. ನಾವು ಒಟ್ಟಿಗೆ ಇಲ್ಲೇ ಇರ್ತೀವಿ, ಅಕ್ಕನ ಜೊತೆನೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ನಾವ್ ಇಲ್ಲೇ ಇರ್ತೀವಿ ಕಣ್ರಿ ಗೌಡ್ರೆ. ನನ್ಗೇನು ಏನ್ ಬೇಜಾರೇನಿಲ್ಲ. ಅವ್ರ ಮನೆ ನೋಡಕ್ಕೆ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ ಅಂತ ಇದ್ರೆ ಬೇಡ ಕಣ್ ಬಿಡ್ರಿ. ಇರೋ ಮನೇಲಿ ನೀವು ಉಳ್ಕೊಂಡು ಚೆನ್ನಾಗಿರ್ತೀವಿ, ಅದಕ್ಕೇನಂತೆ. ಬೇಡ 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 ಬೇಡ, ಹಂಗೆಲ್ಲ ಬೇಡ. ಸುಮ್ಕಿರು, ಹಿಂಗೆಲ್ಲ ಆಡ್ಬೇಡ ನೀನು. ಸಮಾಧಾನ ಮಾಡ್ಕ ಸಾವಿತ್ರಿ. ಹಿಂಗೆಲ್ಲ ಯಾಕೆ ಇಷ್ಟೊಂದ್ಸಲಿ ಕೋಪ ಮಾಡ್ಕೊಂತಿದ್ಯಾ ನೀನು? ಮತ್ತೆ ಯಾವ್ದನು ಆಗಲ್ಲ ಅಂದ್ರೆ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳ್ತಿದಾರಲ್ಲ. ಅಲ್ಲ ಕಳ್ಳ, ಲೇ ಶಂಕರಣ್ಣ, ತೋಟದ ಮನೆ ಐತಲ್ಲೋ ನಿಂದು? ತೋಟದ ಮನೆ ಖಾಲಿನೇ ಐತೆ, ಚೆನ್ನಾಗೇನೇ ಐತೆ. ತೋಟದ ಮನೇನು ಬಿಗಿಯಾಗಿ ಕಟ್ಟಿಸಿದ್ಯಾ? ಅದೇ ಮನೆನೇನೆ ಅತ್ಲಾಗಿ ಕೊಡು ಅತ್ಲಾಗಿ. ಯಾಕೆ ಇರ್ಲಿ, ಅವರು ನಿನ್ನ ಹೆಣ್ತಿನೇ ತಾನೆ. ಸರಿ ಕಣ್ಗೌಡ್ರೆ, ಆಯ್ತು ಬಿಡ್ರಿ. ಅತ್ತೆ ಮಾವ ಸಾವಿತ್ರಿ, ಈಗ ಒಂದ್ ಕೆಲಸ ಮಾಡ್ರಿ. ಲಗೇಜ್ಗಳೆಲ್ಲ ನಾನೇ ಬಂದ್ಬಿಟ್ಟು ಗಾಡಿಲಿ ಎಲ್ಲ ತುಂಬಿಸ್ಕೊಂಡು ಬರ್ತೀನಿ. ಇನ್ನೇನು ಟೌನಿಂದ, ಟೌನಲ್ಲಿ ಮನೆ ಮಾಡಿದೀವಲ್ಲ ಅಲ್ಲಿಂದ ತೋಟದ ಮನೆಯಲ್ಲೆಲ್ಲ ಶಿಫ್ಟ್ ಮಾಡ್ತೀನಿ. ತೋಟದ ಮನೆಯಲ್ಲ ಇರ್ರಿ ಚೆನ್ನಾಗಿ, ಸರಿನಾ? ಈಗಳಲ್ಲೇ ಸಾವುಕಾರ ಶಂಕರಣ್ಣ, ಇನ್ನೊಂದು ಮಾತು ಹೇಳ್ತಿದ್ದೀನಿ ನೋಡ್ಲಿ. ಸುಮ್ನೆ ಆ ಹೆಣ್ಮಗಂಗೆ ಗೋಳೈಕೊಳೋದು, ಕೋಪ ಮಾಡ್ಕೊಳೋದು, ಜಗಳ ಮಾಡೋದು, ನಿನ್ನಿಂದ ನನ್ ಮರ್ಯಾದೆ ಹೋಯ್ತು, ಇವೆಲ್ಲ ಮಾತಾಡದೆ ಅಂದ್ರೆ ಮಾತ್ರ ಆ ಮಗ ಏನಾರು ಬಂದು ಇನ್ನೊಂದ್ ದಿವಸ ಏನಾದ್ರು ನಂತವ ಹಿಂಗ್ ಮಾಡ್ತಿದಾರೆ ಗೌಡ್ರೆ ಅಂತ ಹೇಳಿದ್ರೆ ಮಾತ್ರ ನನಗ್ ಕೋಪ ನೋಡಿದ್ಯಲ್ಲ ನಾನು ಎಂತವನಂತ. ಯಾರಿಗೆ ಏನು ಮಾಡಿದ್ರು ತಡ್ಕೊಳಲ್ಲ. ಹೆಣ್ಮಕ್ಳಿಗೆ ಮಾತ್ರ ಮೋಸ ಮಾಡೋದು, ನೊನ್ಸೋದು ನಾನು ನೋಡ್ಬಿಟ್ಟೆ ಅಂದ್ರೆ ನನ್ನ ಕಣ್ಣಿಂದ ನನಗ್ ಬಲು ಕೋಪ ಬಂದ್ಬಿಡುತ್ತೆ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಏನ ನಂಬಿಸಿ ಮದ್ವೆ ಆಗಿದ್ಯಾ ಅಂದ್ಮೇಲೆ ಚೆನ್ನಾಗಿ ನೋಡ್ಕೊಂಡ್ಬಿಡ್ಬೇಕು. ಆ ಮಗನೂ ನಿನ್ನೆ ಹೇಳ್ತೀನಿ, ಈ ಮಗನೂ ನಿನ್ನೆ ಹೇಳ್ತೀನಿ. ಈಗ ಇಬ್ರು ಕಡೆನೂ ಚೆನ್ನಾಗಿ ನೋಡ್ಕೋಬೇಕು ಮದ್ವೆ ಆಗಿದ್ಯಾ ಅಂದ್ಮೇಲೆ, ಸರಿನಾ? ಇವತ್ತೇ ಹೇಳ್ತಿರೋದು, ಬಹಳ ಚೆನ್ನಾಗಿ ನೋಡ್ಕ. ಸರಿ ಗೌಡ್ರೆ, ಆಯ್ತು.